ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಕಡೆ ಹೋಗೋದಾದರೆ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಬನ್ನಿ ಹೋಗೋಣ. ಹಾಯ್ ಹಲೋ ನಮಸ್ಕಾರ. ಇದು ಹೇಳೋದು ನಮ್ಮ ಸಂಸ್ಕಾರ. ನಾವು ಕೊಡೋ ಸುದ್ದಿಲಿರುತ್ತೆ ಉಪ್ಪು ಹುಳಿ ಖಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ತುಂಬ ದಿನ ಆಗಿತ್ತು, ಇವತ್ತು ಹಾಗನ್ಕೊಂಡು ಒಂದು ಒಳ್ಳೆ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಅದಂತೂ ತುಂಬ ಒಳ್ಳೆ ಜಾಗ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಅಂಥ ಜಾಗ ಅಂತ ಅಂದ್ಕೊಂಡಿದ್ದೀವಿ. ನಾವಂತೂ ಇಲ್ಲಿ ಫುಡ್ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಆಲ್ರೆಡಿ ಥಂಬ್ನೇಲಲ್ಲೆಲ್ಲ ನೋಡಿರ್ತೀರ, ಸೊ ಗೊತ್ತಿರತ್ತೆ. ನಾನು ಈ ಮುದ್ದೆ ಎಕ್ಸ್ಪೀರಿಯೆನ್ಸ್ನ ಮಾಡೋದಕ್ಕೆ ಅಂತ ನಂದು ಇಬ್ಬರು ಹೋಗ್ತಾಯಿದ್ದೀವಿ. ಬನ್ನಿ ನೋಡೋಣ. ಅವ್ರು ಬೆಂಗಳೂರವರೇ ಆಗಿರೋದ್ರಿಂದ ಅವ್ರು ಹಿಂದಿಂದ ಇಲ್ಲಿ ನೋಡಿದಾರಂತೆ. ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತಲೂ ಹಾಗೆ ಕೇಳೋಣ. ಇದು ಮುದ್ದೆ ಮಾದಪ್ಪ ಮೆಸ್ ಅಂತ, ಭಾಳ ಹಳೆಯದಾದಂಥ ಜಾಗ. ನಾನು ತುಂಬ ಸತಿ ಬಂದಿದ್ದೆ. ಆಗ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಒಂದು ಸತಿ ಸುಮಾರು ಸತಿ ಬಂದೆ. ಆದರೆ ಆಗ ಈ ಥರ ಇರಲಿಲ್ಲ, ತುಂಬ ಚೇಂಜ್ ಇತ್ತು. ಈಗ ಹೊಸದಾಗಿ ಅವರು ಒಂದು ರಿನೋವೇಷನ್ ಥರ ಮಾಡಿ ಈ ಥರ ಹೊಸದಾಗಿ ಮಾಡಿದ್ದಾರೆ. ಸಖತ್ ಸೂಪರಾಗಿರುವಂಥ ಜಾಗ. ಆವಾಗ ಎಷ್ಟು ರೇಟ್ ಇತ್ತು ನನಗೆ ಗೊತ್ತಿಲ್ಲ, ಈಗ ರೇಟ್ಸ್ ಎಲ್ಲ ಚೇಂಜ್ ಆಗಿದೆ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಯಾವಾಗ ನೋಡಿ ನೀವು ಊಟದ ಟೈಮಲ್ಲೆಲ್ಲ ಈ ಟೈಮಲ್ಲೆಲ್ಲ ಇಷ್ಟೇ ರಶ್ ಇರುತ್ತೆ, ಯಾಕಂದರೆ ಆ ಫುಡ್ಡು ಅಷ್ಟು ಚೆನ್ನಾಗಿದೆ ಇಲ್ಲಿ. ಆ ಮುದ್ದೆ ಅನ್ನೋದು ನಿಜವಾಗ್ಲೂ ಅಥೆಂಟಿಕ್ಕಾಗಿ ನಿಜವಾಗ್ಲೂ ಕ್ಲಾಸಿಕ್ ಆಗಿರುತ್ತೆ. ತುಂಬ ಖುಷಿಯಾಗುತ್ತೆ ಬರೋಕ್ಕೆ. ಇಲ್ಲಿ ಸಖತ್ ಎಂಜಾಯ್ ಮಾಡ್ಬೋದು. ನಾನಂತೂ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ಮುದ್ದೆ ಅಂದರೆ ಆಲ್ಮೋಸ್ಟ್ ನಾರ್ಮಲಾಗಿ ಎಲ್ಲರೂ ಮನೆಯಲ್ಲಿ ಮಾಡ್ಕೊಂಡು ತಿಂತೀವಿ. ಬಟ್ ಹೋಟೆಲಲ್ಲಿ ಹೋಗಿ ಒಂದು ಮುದ್ದೆ ಅಂತ ಊಟ ಮಾಡಿದ್ದು ಇದೇ ಫಸ್ಟ್ ಟೈಮು. ಸೊ ನೋಡಿ ಅವ್ರು ಹೆಂಗೆ ಹಾಕ್ತಾಯಿದ್ದಾರೆ, ಬಿಸಿ ಬಿಸಿ ಬಿಸಿಯಾಗಿ ಮುದ್ದೆ ಒಳಗಡೆ ಮಾಡಿ ತೊಗೊಂಡು ಬಂದು ಹಂಗೆ ಹಾಕ್ತಾರೆ. ಮತ್ತು ಇದು ಎಷ್ಟೊಂದು ಜನ ಅಲ್ಲಿ ಕ್ಲೀನ್ಲಿನೆಸ್ ಇರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇರ್ತಾರಲ್ವ. ಸೊ ಅದಕ್ಕೇ ಅವ್ರು ಎಷ್ಟೇ ನೀಟಾಗಿ ಪ್ಲೇಟ್ನ ಕ್ಲೀನ್ ಮಾಡಿದ್ರು ಮತ್ತೆ ಬಿಸಿನೀರು ತೊಗೊಂಡು ಬಂದು ನಮ್ಗೆ ಹಾಕಿ ಆ ಪ್ಲೇಟ್ನ ನೀವು ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆಯೇ ಅದನ್ನು ಹಾಗೆ ಅಲ್ಲೇ ನೀರು ಚೆಲ್ಕೊಳ್ಳೋದು ಆ ಥರದ್ದೆಲ್ಲ ಏನಿರೋಲ್ಲ. ಮತ್ತು ಅದಕ್ಕೆ ಸಪ್ರೇಟಾಗಿ ಅವ್ರು ಬಕೆಟ್ ತೊಗೊಂಡು ಬಂದು ನೋಡಿ ಆ ನೀರನ್ನು ಅಲ್ಲಿಗೆ ಹಾಕಿಸ್ತಾರೆ. ಸೊ ಇದೆಲ್ಲ ಚಿಕ್ಕ ಚಿಕ್ಕದು ಅಂತ ಅನ್ನಿಸ್ಬೋದು, ಬಟ್ ತುಂಬ ಒಂಥರ ಅವರಿಗೂ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ, ನಮಗೂ ಕೂತ್ಕೊಂಡು ಊಟ ಮಾಡೋದಕ್ಕೆ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗಂತೂ. ಲೆಟ್ಸ್ ಎಕ್ಸ್ಪೀರಿಯನ್ಸ್. ನೀವು ಈಗ ಬಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಮತ್ತು ಪಕ್ಕದಲ್ಲಿ ನೀವು ಒಂದು ಗ್ರೀನ್ ಕ್ಯಾಪ್ ನೋಡ್ಬೋದು. ಏನಕ್ಕೆ ಅಂದರೆ ನಾರ್ಮಲಾಗಿ ನಾವು ತಟ್ಟೆ ಊಟಕ್ಕೆ ಸಾರು ಹಾಕಿದರೆ ಅದು ಒಂದೇ ಸೈಡಲ್ಲಿರಲಿ, ಮುದ್ದೆ ಒಂದು ಕಡೆ ಇರಲಿ ಅನ್ನೋದು ಒಂದು ಚಿಕ್ಕ ಟೆಕ್ನಿಕ್ ಅದು ಮುಂಚೆಯಿಂದ ನಾವು ಮಾಡ್ಕೊಂಬಂದಿದ್ದಾರೆ. ಬಡಿಸ್ತಾ ಇದ್ದಾರೆ ನೋಡಿ. ಉಪ್ಪಿನಕಾಯಿ ಬಡಿಸಿದ್ರು, ಹಪ್ಪಳ ಬಡಿಸಿದ್ರು, ಜೊತೆಗೆ ಸಾಂಬಾರು ಬಡಿಸಿದ್ರು. ಮತ್ತು ನಾವು ಜೊತೆಗೆ ಒಂದು ಮಸಾಲೆ ವಡೆ ಕೂಡ ತೊಗೊಂಡ್ವಿ ಒಂದು ಜೊತೆಗೆ. ನೋಡಿ ಬರ್ತಾ ಇದೆ ನೋಡಿ. ನಮ್ಮ ನಿತ್ಯ ಆಗಲೇ ಕಾಯ್ತಾ ಇದ್ದಾಳೆ ಯಾವಾಗ ನನಗೆ ಬಡಿಸ್ತಾರೋ ಅಂತ. ಮೊದಲೇ ಅವಳಿಗೆ ಇಷ್ಟ ತುಂಬ ಇಂಥದ್ದೆಲ್ಲ ಫುಡ್ಡೆಲ್ಲ. ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಅವಳು. ಸೊ ಎಕ್ಸೈಟೆಡ್ ಆಗಿದ್ದಾಳೆ. ನೋಡಿ ಅವಳ ಎಕ್ಸ್ಪೀರಿಯೆನ್ಸ್ ಕೇಳಿ. ಸೊ ಅಂದರೆ ಅಥ್ಲೆಟಿಕ್ ಫುಡ್ಗಳನ್ನ ಈಗ ನಾರ್ಮಲಾಗಿ ಬೇರೆ ಕಡೆ ಎಲ್ಲ ಹೋಗಿ ತಿನ್ನೋದು ಇದ್ದೇ ಇರುತ್ತೆ. ಬಟ್ ಈ ಥರದ್ದು ಫುಡ್ ಅಂತಂದಾಗ ಅಫ್ಕೋರ್ಸ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. 1984 ಸ್ಟಾರ್ಟ್ ಆಗಿರೋ ಅಂಥ ಈ ಹೋಟೆಲ್ಲು. ಸೊ ಎಷ್ಟು ಚೆನ್ನಾಗಿ ಅವಾಗಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಇದರಲ್ಲೇ ನಮಗೆ ಗೊತ್ತಾಗುತ್ತೆ. ಪಲ್ಯ ಹಾಕಿದ್ರು, ಕಾಳುಗಳ ಪಲ್ಯ ಎಷ್ಟು ಚೆನ್ನಾಗಿತ್ತು ಅಂದರೆ, ಮಸಾಲೆ ವಡೆ ಆವಾಗಲೇ ಹೇಳಿದ್ರಲ್ಲ ನಂದು, ಅದನ್ನು ಮಸಾಲೆ ವಡೆನೂ ತೊಗೊಂಡ್ವಿ. ಸೊ ನಂಗೆ ಫಸ್ಟೆಲ್ಲ ಮುದ್ದೆ ಅಷ್ಟೊಂದು ತಿನ್ನೋಕ್ಕೆಲ್ಲ ಬರ್ತಾ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ನಿಜವಾಗ್ಲೂ ಆ ಒಂದು ಗಂಟು ಅಂತಾರೆ ಗೊತ್ತಾ, ಅದು ಕೂಡ ಇಲ್ಲ ರೀ. ನಿಜ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದರೆ, ಮುದ್ದೆನ ಸಾಂಬಾರಿಗೆ ಅದ್ಕೊಂಡು ನಾವು ಹೋದಿನ, ಆದರೆ ಒಂದೊಂದು ದಿನ ಒಂದೊಂದು ಥರ ಸಾಂಬಾರು ಇರುತ್ತೆ. ನಾವು ಹೋದಿನ ಮೂಲಂಗಿ ಸಾಂಬಾರಿತ್ತು. ಆಹಾ, ಅದ್ಗೋಡು ಸಾಂಬಾರಿಗೆ ಗುಳುಮ್ ಅಂತ ನುಂಗ್ತಾ ಇದ್ದರೆ ಸ್ವರ್ಗ ಸುಖ ರೀ. ಆಹಾ, ಸಕ್ಕತ್ತಾಗಿತ್ತು ಮಾತ್ರ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಾಯಲ್ಲಿಟ್ಟ ತಕ್ಷಣ ಹಾಗೆ ಕರ್ಗೋಯ್ತು ಆ ಮುದ್ದೆ. ಹಾಗೆ ಕಾಳುಗಳದ್ದು ಪಲ್ಯ ಮಾಡಿದರು. ಹೆಸರು ಕಾಳು, ಕಡಲೆಕಾಳು, ಈ ಥರ ಸುಮಾರು ಕಾಳುಗಳನ್ನೆಲ್ಲ ಹಾಕಿ ಪಲ್ಯ ಮಾಡಿದರು. ಆ ಮುದ್ದೆ ಜೊತೆಗೆ ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ಮತ್ತು ಅದು ಸುಟ್ಟಿರೋ ಹಪ್ಪಳ, ಕರೆದಿರೋ ಹಪ್ಪಳ ಅಲ್ಲ, ಆ ಹಪ್ಪಳ ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ, ಹಪ್ಪಳದಲ್ಲೇನು ದೊಡ್ಡದು ಅಂತ ಅಲ್ಲ, ಬಟ್ ಆ ಟೈಮಲ್ಲಿ ಆ ಮುದ್ದೆ ಜೊತೆಗೆ ಆ ಹಪ್ಪಳ ತುಂಬ ಟೇಸ್ಟಿ ಅಂತ ಅನ್ನಿಸ್ತು ನನಗೆ.
ಇಲ್ಲಿ ಮುಂಚೆಯಿಂದ ಹಾಗೆ ಯಾವಾಗ ಶುರುವಾಯಿತು ಆವಾಗಿಂದನೇ ಇಲ್ಲಿ ಫುಲ್ ಮಿಲ್ಸೇ ನಮಗೆ ಸರ್ವ್ ಮಾಡ್ತಿದ್ದಾರೆ. ಯಾಕಂದರೆ ಬಂದವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋದು ಅವ್ರ ಕಾನ್ಸೆಪ್ಟು. ಮಾದಪ್ಪ ಅನ್ನೋರು ಇದನ್ನು ಶುರು ಮಾಡಿದ್ದ ಆಗಲೇ ನಿತ್ಯ ಹೇಳಿದಾಗೆ 1984 ಶುರುವಾದಾಗ ಆವಾಗಿಂದ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಜನ ಬಂದರೆ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋದು ಅವರ ಒಂದು ಕಾನ್ಸೆಪ್ಟ್ ಇತ್ತು. ಅನ್ಲಿಮಿಟೆಡ್ ಇಲ್ಲಿ ₹120 ಕೊಟ್ಟರೆ ನಿಮ್ಗೆ ಮುದ್ದೆ ಎಷ್ಟು ಬೇಕಾದ್ರೆ ತಿನ್ಬೋದು, ರೈಸ್ ಕೂಡ ಎಷ್ಟು ಸತಿ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ಎಷ್ಟು ಹಂಬಲಾಗಿ ನಿಜವಾಗ್ಲೂ ನಾವು ಎಷ್ಟೇ ನಿಧಾನಕ್ಕೆ ಊಟ ಮಾಡಿದ್ರು ಬರ್ತಾರೆ, ಕೇಳ್ತಾರೆ ಏನು ಬೇಕು ಸರ್, ಎಷ್ಟು ಬೇಕು ಅಂತ ಕೇಳಿ ಹಾಕ್ಸ್ಕೋತಾರೆ. ನಾನು ಆಲ್ಮೋಸ್ಟ್ 2 ಮುದ್ದೆ ಕುಳುಮ್ ಮಾಡಿದೆ. ಮಾದ ತಕ್ಷಣ ಅನ್ನ ಹಾಕ್ಸ್ಕೊಂಡೆ. ಅನ್ನ ಜೊತೆಗೆ ಮತ್ತೆ ಸಾಂಬಾರು ಬಡಿಸಿದ್ರು. ಸಾಂಬಾರು ಜೊತೆಗೆ ನಂತರ ರಸಮ್ ಕೂಡ ಇರುತ್ತೆ. ನಂತರ ಮಜ್ಜಿಗೆ ಕೊಡ್ತಾರೆ. ಮಜ್ಜಿಗೆ ನೀವು ಊಟ ಕೂಡ ಮಾಡ್ಬೋದು, ಇಲ್ಲಾಂದರೆ ಜೊತೆಗೆ ಲೂಟಕ್ಕೆ ಕೂಡ ಹಾಕ್ಕೊಡ್ತಾರೆ. ತಿಳಿಸಾರು ಅಷ್ಟೇ, ನಿಮಗೆ ರಸಮ್ ಕೂಡ ಅಷ್ಟೇ. ಅದು ತುಂಬ ಚೆನ್ನಾಗಿತ್ತು. ಒಂಥರ ನಿಂಬೆಹಣ್ಣು ರಸಮ್ ಥರ ಇತ್ತು. ಅದು ನಿಂಬೆಹಣ್ಣು ಹಾಕಿ ತುಂಬ ಚೆನ್ನಾಗಿತ್ತು. ಆ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಮುದ್ದೆ ನಂತರ ಆ ರೈಸ್ ತಿಂತಾಯಿದ್ರೆ ಏನೋ ಒಂಥರ ಖುಷಿ, ಚೆನ್ನಾಗಿತ್ತು. ಒಂಥರ ಟೇಸ್ಟ್ ತುಂಬ ಒಂಥರ ಸೂಪರಾಗಿತ್ತು. ಖುಷಿ ಆಯಿತು ನನಗಂತೂ. ಮತ್ತು ರೈಸು ಅಷ್ಟೇ, ನಿಮಗೆ ಕೆಲವು ಕಡೆ ರೈಸ್ ತಿಂದರೆ ಸಾಕಪ್ಪ ಇಷ್ಟೇ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಹಾಗಲ್ಲ. ನೋಡಿ, ನಾನು ಆಗಲೇ ಹೇಳ್ದಂಗೆ ಕಾಳುಗಳು ನೋಡಿ, ಹೆಸರು ಕಾಳು, ಕಡಲೆಕಾಳು, ಅಲಸಂದೆ ಕಾಳು, ಜೊತೆಗೆ ಈರುಳ್ಳಿ, ಅದಕ್ಕೆ ಹದವಾಗಿ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ. ಹಾಗೆ ಸಾಂಬಾರಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಖಾರ ಅಂತನೂ ಅಲ್ಲ, ಸ್ಪೈಸ್ ಅಂತನೂ ಅನಿಸಲ್ಲ. ಮುದ್ದೆ ಜೊತೆಗೆ ಸಾಂಬಾರು ಜೊತೆಗೆ ಕರೆಕ್ಟಾಗಿ ಅದು ಹೊಂದ್ಕೊಳ್ಳೋ ಥರ ತುಂಬ ಚೆನ್ನಾಗಿ ಮಾಡಿದರು. ರಸಮ್ಮು, ನಂದು ಅಂತೂ ರಸಮ್ ಪ್ರಿಯ. ಅವ್ರಿಗೆ ಮನೆಯಲ್ಲೂ ಅಷ್ಟೇ ಅನ್ನ ಸಾಂಬಾರು ಇದ್ದರೆ ಸಾಕು, ಜೊತೆನಲ್ಲಿ ಒಂದು ಪಲ್ಯ. ಸೊ ಈ ಮುದ್ದೆ ಊಟನಂತೂ ಅವ್ರು ಎಷ್ಟು ದಿನ ಆಗಿತ್ತು ತಿಂದು? ನಾನಂತೂ ಸುಮಾರು ಒಂದು 15-16 ವರ್ಷದ ಮೇಲೆ ಆಗಿತ್ತು ನಾನು ಊಟ ಮಾಡಿ ಅಲ್ಲಿ. ಸೊ ಅವರು ನನ್ನ ಜೊತೆ ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು, ಅವ್ರಿಗೂ ಒಂಥರ ಹೊಸದು ಅಂತಲೇ ಅನ್ನಿಸ್ತಿತ್ತು ಅನಿಸುತ್ತೆ. ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ರು. ಆ ಥರ ಊಟ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ. ಅಂಥ ಕಡೆಗೆ ಹೋದಾಗ ಉಪ್ಪಿನಕಾಯಿನ ಕೂಡ ಬಿಡ್ತಾ ಇಲ್ಲ, ನೆಕ್ಕಿ ತಿನ್ಕೋತಾ ಇದ್ದಾರೆ. ಖುಷಿ ಆಗುತ್ತೆ. ಯಾಕಂದರೆ ಭಾಳ ದಿನ ಆಯಿತು ಒಂದು ಸಂತೃಪ್ತಿಯಾಗಿ ಒಂದು ಊಟ. ನೀವು ಮದುವೆ ಮನೇಲಿ ಊಟ ಮಾಡ್ಬೋದು, ಬೇರೆ ಕಡೆ ಎಲ್ಲ ಕಡೆ ಊಟ ಮಾಡ್ಬೋದು. ಬಟ್ ಆದರೆ ಇಂಥ ಕಡೆ ಒಂಥರ ಅವ್ರು ಬಡಿಸ್ತಾ ಇರೋ ರೀತಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದನ್ನು ನಿಜವಾಗ್ಲೂ ನಾನಂತೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಊಟ ಮಾಡಿದೆ. ನೋಡಿ, ಮಜ್ಜಿಗೆ ನಾವು ಊಟ ಅನ್ನಕ್ಕೆ ಹಾಕ್ಕೊಳ್ಳಿಲ್ಲ, ಅವರು ಅದಕ್ಕೆ ಗ್ಲಾಸ್ಗೆ ಹಾಕ್ಕೊಟ್ರು. ಅದು ತಿಳಿಯಾದ ಮಜ್ಜಿಗೆ. ನಿಜವಾಗ್ಲೂ ತುಂಬ ಬಿಸಿಲಿತ್ತು ಕೂಡ ಹೊರಗಡೆ ನಮಗೆ. ಆ ಬಿಸಿಲು ಹೊತ್ತಿಗೆ ಆ ತಂಪಾದ ಮಜ್ಜಿಗೆ ನಿಜವಾಗ್ಲೂ ಅಷ್ಟು ಊಟ ಮಾಡಿದ ನಂತರ ಅದು ಕುಡಿದಾಗ ಒಳ್ಳೆ ಡೈಜೆಷನ್ ಚೆನ್ನಾಗಾಗತ್ತೆ ಅನ್ನೋದೊಂದು ಗೊತ್ತಿದೆ ಎಲ್ರಿಗೂ. ಅದು ಇಟ್ಸ್ ವೆರಿ ನೈಸ್. ಒಂದು ಒಳ್ಳೆ ಫೀಲಿಂಗ್ ನಮಗೆ ನಿಜವಾಗ್ಲೂ. ಸೊ ನಾನಂತೂ ಫುಡ್ನ ತುಂಬ ಎಂಜಾಯ್ ಮಾಡಿದ್ವಿ, ನಾವಿಬ್ಬರೂ ಕೂಡ ಅಫ್ಕೋರ್ಸ್. ಸೊ ಇಲ್ಲಿ ರೇಟ್ಗಳನ್ನ ಹಾಕಿದ್ದೀವಿ. ಬೆಳಿಗ್ಗೆ 8 o'clock ನೈಟು 8 o'clockವರೆಗೂ ಆಲ್ಮೋಸ್ಟ್ ಇರುತ್ತೆ ಇಲ್ಲಿ. ಸೊ ನೀವು ಎಲ್ಲರೂ ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.